ನಮ್ಮ ನಿಂಗಪ್ಪನವರು ಹಣದ ಬದ್ದಲ ಚಂದ ಮಾತಾಡ್ಯಾರಿಪ್ಪ. ಕಬೀರದಾಸ ಮತ್ತು ಮೌಲಾಲಿ ಶರಣನ ಮಕ್ಕಳು ಹಸೇನೆ ಹುಸೇನಿದು ಹೌದಾ ಹೇಳಿದ್ರು ಅವರು. ಹೇಳ್ಯಾರ್ರಿಪ್ಪ. ಅವಾಗ ಇಲ್ಲಿ ಕುಳಿತಿರ್ತಕ್ಕಂಥವ್ರು ಯಾರೋ ಒಬ್ರು ಹಿರಿಯಾರ ಕತೆ ಅರ್ಧಾಕ ಬಿಟ್ರಿ ಮುಂದೆ ಹೇಳ್ರಿ ಅಣ್ಣ ಅಂದ್ರ ಅವ್ರು. ಒಂಟೆ ಡುಬ್ಬಿ ಯಾಕೆ ಡುಬ್ರಿ ಆಗ್ಯದ ಹೇಳ್ರಿ ಅಂತಂದ್ರು. ಯಾರ್ರಿ ಅದರಿಲ್ರಿ ಯಾರ ಕೇಳಿದಾಗ ಅದು 200 ರೂಪಾಯಿ ಸಾಲದ ಮಾತ್ರ ಅವ್ರು ಹೇಳಿದ್ರು. ಅಲ್ಲಿ ಕಂಚಾಣಂ ಕಾರ್ಯಸುದ್ಧ ಅನ್ನುವಂತ ವಿಷಯವನ್ನು ತಂದಿಟ್ರು. ಹೌದು. ಇಲ್ಲಿ ವಿಷಯ ಯಾಕೆ ಒಂಟೆ ಡುಬ್ಬ ಎತ್ತರ ಅದಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಅದು ಮಕ್ಕಾ ಮದ್ದಿನ ಶಾರದೊಳಗ ಮೌಲಾಲಿ ಶರಣ ದಿನನಿತ್ಯದಲ್ಲಿ 5 ಹೊತ್ತು ನಮಾಜ್ ಮಾಡ್ತಿದ್ದ. ಒಂದ ಜಾಗದಾಗ ಕೂತ್ರ ಒಟ್ಟ ಅವನ ಹೆಸರ ಹೇಳ ನಾಯಿ ಗೆರಿದಾವು ಕಾಲಾಗ ಅವಂಗ ಕಾಲಾಗ ನಾಯಿ ಗೆರಿದಾವ ಏನ್ ಮಾಡುದ. ಮಕ್ಕಾ ಮದ್ದಿನ ಶಾರದೊಳಗ ಮೌಲಾಲಿ ಶರಣ ದಿನನಿತ್ಯದಲ್ಲಿ 5 ಹೊತ್ತು ನಮಾಜ್ ಮಾಡ್ತಿದ್ದ. ನಮಾಜ ಮಾಡುವಂತ ಪ್ರಸಂಗದೊಳಗ ಒಂದು ದಿವಸ ಮಕ್ಕಾ ಮದ್ದಿನ ಶಾರದೊಳಗ ಅತ್ತಿ ಮನೆ ಸೊಸಿ 6 ತಿಂಗಳಾಗಿತ್ತು. ಗಂಡನ ಮನೆಗೆ ನಡ್ಯಾಕ ಬಂದು ಹೊಸ ಜನ್ಮ. ಹೌದು. ಅತ್ತಿ ಬಹಳ ಬೆರಕಿದ್ಲು. ಮನಗಡೆ ಬೆರಕೆ ಹೋರಿ. ಅತ್ತಿ ಬಹಳ ಬೆರಕಿದ್ಲು. ಒಂದು ದಿವಸ ಸಂತಿಗೆ ಹೋಗಿ ಬಂದ್ಲು. ಸಂತೆಯಿಂದ ಎಣ್ಣೆ ತರದು ಮರ್ತು ಬಂದಿದ್ಲು. ಮನ್ಯಾಗ ಬಂದು ಸೊಸಿಗೆ ಹೇಳ್ತಾಳ, ನೆರಮಣ್ಣ ಅವ್ರ ಕಡೆಯಿಂದ ಒಂದು ವಟಕ ಗಾಣದೆಣ್ಣಿ ಕಡ್ನ ಇಸ್ಕೊಂಡ ಬಾ, ಕಾಯಿಪಾಲಿ ಮಾಡು, ರೊಟ್ಟಿ ಮಾಡು, ಊಟ ಮಾಡ್ಬೇಕಾಗ್ಯದ, ಹಸುವಾಗ್ಯದ ಅವತ್ತಂದು. ಹೌದು. ಅವಾಗ ಅತ್ತೆ ಮನೆ ಸೊಸಿ ಅತ್ತೆ ಮಾತನ್ನ ಕೇಳಿ ಕೈಯಾಗ ವಟಕ ತಗೊಂಡು ನೆರಮನೆ ಅವ್ರ ಮನೆಗೆ ಹೋದಲ್ರಿಪ್ಪ. ಒಂದು ವಟಕ ಗಾಣದೆಣ್ಣಿ ಕಡ್ನ ಇಸ್ಕೊಂಡು ಓನ್ಯಾಗ ಬರುವಾಗ ಹೊಸವಾಗಿ ನಡ್ಯಾಕ ಬಂದ್ ಹೆಣ್ಮಕ್ಳದು ಅದು ಎಲ್ಲಿ ಆಗ್ಲಿ ಅದೊಂದು ಪದ್ಧತಿ. ಹಿಂದ ನೋಡ್ಕೋತ ಮುಂದೆ ನೋಡ್ಕೋತ ನೀರಿಗೆ ನೋಡ್ಕೋತ ಹಿಂಗ ಬರೋ ಟೈಮದೊಳಗ ಓನ್ಯಾಗ ಕಾಲು ಎಡಿವಿ ಕೈಯಾಗಿನ ಗಾಣದೇನಿ ವಟಕ ಮಣ್ಣು ಪಾಲಾಯ್ತು. ತಳಗ ಬಿದ್ದ ಹೋತ್ರಿಪ್ಪ. ಮಣ್ಣು ಪಾಲಾಯ್ತು. ವಟಕ ಗಾಣದೇನೆಲ್ಲ ಮಣ್ಣಾಗ ಬಿದ್ದ ಮಣ್ಣಾಗ ಹಿಂಗಿ ಬಿಡ್ತು. ಅತ್ತೆ ಮನೆ ಸೊಸಿ ಕಣ್ಣಾಗ ನೀರ್ ತಂದ ಅಳಾಕತ್ಲು. ನಮ್ಮ ಅತ್ತೆ ಮೊದಲೇ ಕೆಟ್ಟದಾಳ. ಇನ್ನ ನಾ ಗಾಣದೆಣ್ಣೆ ಒಯ್ಲಿಲ್ಲ ಅಂದ್ರ ನಮ್ಮ ಅತ್ತೆ ಒಗತನದಾಗ ನೀರ್ ಅನಿಸ್ತಾಳ. ಭಗವಂತ ಇನ್ನೇನು ಮಾಡ್ಲ ತಳ್ಕೋತ ಕೂತಂತ ಟೈಮದೊಳಗ ಮೌಲಾಲಿ ಶರಣ ನಮಾಜ್ ಮುಗಿಸಿ ಅದೇ ಓಣಿಯಿಂದ ಬರ್ತಿದ್ದ. ಹೌದಲ್ರಿಪ್ಪ. ಹೌದು. ಬರುವಂತ ಟೈಮದೊಳಗೆ ಯಾಕೆ ಅಳಾಕತ್ತಿದಿ ತಾಯಿ, ನಿನಗೇನಂತ ಸಂಕಟ ಬಂದದ ಅಂದಾಗ ಮೌಲಾಲಿ ಶರಣಗ ಹೆಣ್ಣು ಮಗಳು ಹೇಳ್ತಾಳೆ, ಯಪ್ಪ ನಮ್ಮ ಅತ್ತಿ ಗಾಣದೆಣ್ಣಿ ವಟಗ ಕಡ್ನ ತರಾಕ ಕಳಿಸಿದ್ಲು. ತಗೊಂಡು ಹೋಗುವಾಗ ಕಾಲು ಎಡವಿ ಗಾಣದೆಣ್ಣಿ ವಟಗ ಬಿದ್ದದ. ಈ ಎಣ್ಣೆ ಎಲ್ಲ ಮಣ್ಣಾಗ ಹಿಂಗ್ಯದ, ಭೂಮಿ ತಾಯಿ ಕುಡ್ದಾಳ. ಹೌದು. ನನ್ನ ಗತಿ ಹಂಗಿನ ನಮ್ಮ ಅತ್ತಿ ನನ್ನ ಜನ್ಮ ಇಡಂಗಿಲ್ಲ ತಂದಾಗ ಮೌಲಾಲಿ ಶರಣ ಹೇಳ್ತಾನ, ಯಾವಾಗ ಕಣ್ಣೀರ್ ಹಾಕಬೇಡ, ಮುತ್ತೋದಿ ಹೆಣ್ಮಕ್ಳು ನಮ್ಮ ಮಕ್ಕಾ ಮದ್ದಿನ ಶಾರದಾಗ ಕಣ್ಣೀರ್ ಹಾಕಿದ್ರ ಒಳ್ಳೇದಾಗಲ್ಲ ತಾಯಿ, ಅಲ್ಬ್ಯಾಡ ಕಣ್ಣೀರ್ ವರ್ಷ ತಿಳ್ಕೊಂಡು ಭೂಮಿ ತಾಯಿಗೆ ಮೌಲಾಲಿ ಶರಣ ಹೇಳ್ತಾನೆ, ಅತ್ತಿ ಮನೆ ಸಂಸಾರ, ಅತ್ತಿ ಮನೆ ಸುಶಿ ಸಂಸಾರ ಹಾಳಾಗ್ತದ ತಾಯಿ ಗಾಣದಿನಿ ಕೊಡುವತ್ತ ಭೂದೇವಿಗೆ ಕೇಳ್ದ. ಅವಾಗ ಭೂಮಿ ತಾಯಿ ಎತ್ತ ನಿತ್ತ ಪ್ರತ್ಯಕ್ಷ ಆಗಿ ಮೌಲಾಲಿ ಶರಣಿಗೆ ಹೇಳ್ತಾಳೆ, ಮೌಲಾ ಊಟ ಮಾಡಿರ್ತಕ್ಕಂತ ಅದನ್ನು ಹೊಳ್ಳಿ ಕಾರತೇನು ನನಗ, ಯಾಕ್ರಿ ಏನ್ ವಿಷಯ? ನಾ ಸುಮ್ಮನೆ ಕಡೆ ಮಾತಾಡೋದು ನೀವು ಕಟ್ಟಿರ್ತಾರ ಅವ್ರು. ಯಾರ್ರಿ ಈಗ ವಿಷಯ ಕೇಳಿದವ್ರು ನೀವು ಓದಲು ಇದನ್ನ ಪುರಾಣ ಹೆಸರು ಬೇಕಣಪ್ಪ ನಿಂಗ? ಬ್ಯಾಡ ತಡ್ರಿ. ಅವಾಗ ಭೂದೇವಿ ಹೇಳ್ತಾಳ, ಅಲ್ಲೋ ಮೌಲಾ ಊಟ ಮಾಡಿನಿ, ಊಟ ಮಾಡಿದಂತ ಅದನ್ನ ಕಾರ ಅಂತ ಹೇಳ್ತೀಯಲ್ಲೋ, ಇದು ನಿನ್ನ ಧರ್ಮ ಏನಂದು? ಧರ್ಮ ಏನೆಂದು ಮೌಲಾಲಿ ಶರಣ ಹೇಳ್ತಾನೆ, ನೀ ಗಾಣದಿನಿ ತಿರುಗಿ ಕೊಡ್ಲಿಲ್ಲ ಅಂದ್ರೆ ಹೆಣ್ಣು ಮಗಳ ಜೀವನ ಹಾಳಾಗ್ತದ ತಾಯಿ, ಪಾಪಕ್ಕೆ ಗುರಿ ಆಗೋದು ಬೇಡ.
ಗಾಣದೇನೆ ಹೊಳ್ಳಿ ಕೈ ಮುಗಿತನ್ರಿ ಗಪ್ಕೊಂಡ್ರಿ ಯಾಕೆ ಮಾತಾಡಕತ್ತೀರಿ ಹಿಂದಿನ ಏನ್ ಕೇಳಿದ್ರು ಕೆಳಗಿರಿ ಗಪ್ರಲಿ ಹಂಗ್ಯಾಕದ ಆ ಟೈಮದೊಳಗ ಮೌಲಾಲಿ ಶರಣ ಹೇಳಿಯವ್ವ ಕೊಡ್ಬೇಕಾಗ್ತದ ಹೆಣ್ಣು ಮಗಳ ಜೀವನ ಹಾಳು ಮಾಡೋದೇವ ಅಡಬೇವ ಗಾಣದಲ್ಲಿ ಹೊಳೆ ಕೊಡು ಅಂದಾಗ ನಾವು ಊಟ ಮಾಡಿರ್ತಕ್ಕಂಥದ್ದು ಕೊಡೋದಿಲ್ಲ ಮೌಲಾ ಇದು ನನ್ನಿಂದ ಆಗದಂತ ಮಾತಾ ತಂದಾಗ ಮೌಲಾಲಿ ಶರಣ ಸಿಟ್ಟಿಗೇರಿ ಎಲ್ಲಿ ಗಾಣದಲ್ಲಿ ಬಿದ್ದಿತ್ತು ಮಣ್ಣ ಅದೆಲ್ಲ ಉಂಡಿತ್ತು ಹೌದು ಅಟ್ಟ ಮಣ್ಣ ರಾಡಿಯನ್ನ ತಗೊಂಡು ಅವನೇ ಕೈಯಾಗ ಹಿಡ್ದ ವಾಟಕಾದೊಳಗೆ ಹಿಂಡಿ ಬಿಟ್ಟ ವಾಟಕಾದೊಳಗೆ ಏನು ಹಿಂಡಿ ಬಿಟ್ಟು ಮುಟ್ಟಿಗೆ ಹಿಡ್ದ ಗಾಣದೇನಿ ವಾಟಕ ತುಂಬಿತ್ತು ಮಣ್ಣು ಕೆಳಗೆ ಹೋಗದ ತುಗಾಯವ ನಿನ್ನ ಗಾಣದೇನಿ ವಾಟಕ ತಗೊಂಡ ನಿನ್ನ ಮನೆಗೆ ಹೋಗತ್ತ ಹೆಣ್ಮಗ ಹೇಳ್ದ ಇರ್ಲಿ ಯಾಕೆ ಹೋಗಲ್ತು ಮೌಲಾಲಿ ಶರಣ ಕೊಟ್ಟಾನ ಹೆಣ್ಮಗಳ ಜೀವನ ಹಾಳಾಕೈತ ತಾನ ಹೋಗ್ಲಿ ಬಿಡತ್ತ ಭೂದೇವಿ ದೊಡ್ಡ ಮನಸ್ಸು ಮಾಡಿದ್ಲು ಭೂಮಿ ತಾಯಿ ಹೌದು ಆದ್ರ ಜೀವನದೊಳಗ ದೇವ್ರು ಕೊಟ್ಟಾನ ಅಂತಂದ್ರ ತೊಡಿ ಮರಿ ಮಾಡ್ಕೊಂಡು ನಾವು ಉಣ್ಬೇಕಾಗ್ತದ ತೊಡಿ ಮರಿ ಮಾಡ್ಕೊಂಡು ಉಣ್ಬೇಕಲ್ರಿಪ್ಪ ಅತ್ತೆ ಮನೆ ಸೊಸಿ ಅಂಗೈಯಾಗ ವಾಟಕ ಹಿಡ್ಕೊಂಡ್ರ 4 ಹೆಜ್ಜೆ ಮುಂದೆ ಹೋಗಿ ಹಿಂದೆ ಹೊಳ್ಳಿ ನೋಡಿ ಭೂದೇವಿಗೆ ಅಪಹಾಸ್ಯ ಮಾಡಿ ನಕ್ಕೋತ್ ಹೋಗಿ ಬಿಟ್ಟಳು ನೋಡ್ರಿಪ್ಪ ಎಟ್ ಸೊಕ್ಕ ಬತ್ ಭೂದೇವಿಗೆ ಅವಮಾನ ಆಯ್ತು ನಾ ಬ್ಯಾಡ ಅನ್ನಕ್ಕಾಗಲಿ ಮೌಲಾಲಿ ಶರಣ ಎಣ್ಣೆ ಎಸದ್ ಕೊಟ್ಟ ಅತ್ತೆ ಮನೆ ಸೊಸಿ ನನಗ ನೋಡಿ ಹಾಸ್ಯ ಮಾಡಿ ನಕ್ಕಲಲ್ಲ ಇದು ನನಗೆ ಅವಮಾನ ಆಯ್ತು ಅಂತ ಮನಸ್ಸಿಗೆ ಕೆಟ್ಟಾಯ್ತು ಮೌಲಾ ಮುಂದೊಂದು ಟೈಮದೊಳಗ ನಾನಿನ್ನ ಈ ಶೇಟ ತೀರ್ಸ್ಕೊಂಡೇ ಬಿಡ್ತೀನಿ ಅಂದ್ಲು ಹೌದು ಮೌಲಾಲಿ ಶರಣ ಸಾಗಿ ಮುಂದೆ ಹೋದ ಮುಂದೆ ಒಂದು ದಿವಸ ಮೌಲಾಲಿ ಶರಣ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ ಹೌದು ಅಂದ್ರ ಸಾಯು ಕಾಲಕ್ಕೆ ಏನಾಗ್ಬಿಡ್ತು ಶರೀರ ಉಳಿತು ಜೀವಾತ್ಮ ಹೋಯ್ತು ಹೋಯ್ತಲ್ರಿ ಮೌಲಾಲಿ ಶರಣನ ಶರೀರ ಮಶಾನ ಭೂಮಿಗೆ ಹೋಗ್ಯಾಕ ತಗೊಂಡ್ ಹೊಂಟ್ರು ಮಶಾನ ಭೂಮಿ ದ್ವಾರ ಬಾಗಲಿಗೆ ನಿತ್ತ ಭೂದೇವಿ ಹೇಳ್ತಾಳ ಯಾರು ಇಲ್ಲಿ ಯಾಕ ತಂದಿರಿ ಅಂತಂದಾಗ ಮೌಲಾಲಿ ಶರಣನ ಶವ ತಗೊಂಡು ಹೋಗುವಂತ ಜನರೆಲ್ಲ ಹೇಳ್ತಾರ ಇದು ನಮ್ಮ ಇಸ್ಲಾಂ ಧರ್ಮದ ಪ್ರಕಾರ ಮೌಲಾಲಿ ಶರಣನ ಪ್ರಾಣ ಹೋಗ್ಯದ ಶವ ಸಂಸ್ಕಾರ ಮಾಡಾಕ ಮಶಾನ ಭೂಮಿಗೆ ಒಯ್ಯಾಕತ್ತೀವಿ ಅಂತಂದಾಗ ಭೂದೇವಿ ಹೇಳ್ತಾಳ ಏನ್ ಹೇಳ್ತಾರ್ರಿಪ್ಪ ನನ್ನ ಮ್ಯಾಲ ಒಂದು ವಾಟಗ ಗಾಣದೇನೆ ಬಿಟ್ಟಿಲ್ಲವ ಮತ್ ಇವನ್ಯಾಂಗ ನಾ ಇಟ್ಕೊಲ್ಲಿ ಎತ್ತಂದಲಕ್ಕಿ ನೋಡ್ರಿಪ್ಪ ದಗದ ಇವನ್ಯಾಂಗ ನಾ ಇಟ್ಕೊಲ್ಲಿ ನನ್ನಲ್ಲಿ ಜಾಗ ಇಲ್ಲ ಅವನ್ ಎಲ್ಲಿ ಒಯ್ತೀರಿ ವೈರಿ ಅಂದ್ಲು 3 ರಾತ್ರಿ 3 ಹಗಲಿ ತಿರುಗಾಡಿದ್ರೆ ಎಲ್ಲಿಯೂ ಭೂಮಿ ಒಳಗ ಭೂಮಿ ತಾಯಿ ಜಾಗ ಕೊಡ್ಲಿಲ್ಲಲ್ರಿಪ್ಪ ಕಡೆಗೆ ಇಸ್ಲಾಂ ಧರ್ಮದವ್ರು ಏನ್ ಮಾಡಿದ್ರು ಅಂತಂದ್ರ ರೋಡ್ ದಂಡಿಗೆ ಒಂದು ಒಂಟೆ ಸತ್ತು ಬಿದ್ದಿತ್ತು ಒಂಟಿ ಡುಬ್ಬ ಹರಿದ ಅದ್ರೊಳಗ ಮೌಲಾಲಿ ಶರಣನ ಮಣ್ಣು ಕೊಟ್ರು ಅದರ ಸಂಬಂಧ ಒಂಟಿ ಡುಬ್ಬ ಎತ್ತರದ ನೀವು ಕೇಳಿರ್ತಕ್ಕಂತ ಮಾತ ಇದು ಇಸ್ಲಾಂ ಧರ್ಮದ ಕುರಾಣದಾಗ ಐತಿ ಇದು ಬಂಡ ಮಾತಲ್ಲ ನಿಮ್ಗೆ ಏನೇ ಸಂಶಯ ಬಂದ್ರೆ ಕೇಳುತ್ತ ಬರೀ ಕರೆ ಅಲ್ಲೇ ಗುಣಗುಣ ಮಾತಾಡಕತ್ತೀರಿ ಅಂದ್ರೆ ನಮ್ದು ಏನಾರು ತಪ್ಪೈತೇನ ಏನಾರು ನಾವು ತಪ್ಪಾಕತ್ತೀವಿ ಅನ್ನೋದು ನಮಗ ಅನಿಸ್ತೈತಿ ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ ಐತಿ ಹೌದು ಯಾಕಂತಂದ್ರೆ ನೀವು ತಿಳಿದವ್ರು ಹೆಂಗ್ ಮಾತಾಡಕತ್ತೀರಿಪ್ಪ ಅಂತಂದ್ರ ಮತ್ ನಾವ್ ಯಾಕೆ ಹೋಗ್ಬೇಕಂತ ಹೆಂಗೋಗ್ಬತ್ಯ ಉತ್ತರೆಯು ಹುಷಿದರೆ ಹೆತ್ತಮ್ಮ ಮುನಿದರೆ ಉತ್ತಮರು ತಪ್ಪಿ ನುಡಿದರೆ ಲೋಕದ ಗತಿ ನೆತ್ತವಾಗುವುದು ಸರ್ವಜ್ಞ ಅಂತ ಹೇಳ್ತಾರೆ ಹೌದಲ್ರಿಪ್ಪ ಹೌದು ಅದಕ್ಕ ಇವತ್ತಿನ ದಿವಸ ಒಂದು ಹಣ ಇನ್ನೊಂದು ಗುಣದ ಪಾಲ ಹಣದ ಪಾಲ ನಮ್ ನಿಂಗಪ್ಪನವ್ರು ಮಾತಾಡ್ಯಾರ ಇನ್ನು ಗುಣದ ಪಾಲ ನಾವು ಮಾತಾಡ್ಬೇಕಾಗ್ಯದ ಅವ್ರು ಹೇಳಿದ್ರು ಕಂಚಾಣದಿಂದ ಕಾರ್ಯ ಸುದ್ದ ಆಗ್ತದೆ 200 ರೂಪಾಯಿದಿಂದ ಒಂದ ಬಡವನ ಲಗ್ನ ಮಾಡಿಸಿದ್ರು ಅನ್ನುವಂತ ಮಾತನ್ನ ಹೇಳ್ರಿ ಹೌದು ಇಲ್ಲೇ ಒಂದು ವಿಷಯ ಏನ್ರಿಪ್ಪ ಏನಪ್ಪಾ ಅಂತ ಕೇಳಿದ್ರ ಜೀವನದೊಳಗ ಲಕ್ಷ ಗಂಟ್ಲೆ ರೊಕ್ಕ ಕೇಳಿದಾಗ 1 ರೂಪಾಯಿ ರೊಕ್ಕ ಇರ್ಲಾರ್ದ ಎಷ್ಟೋ ವ್ಯವಹಾರಗಳು ಅವರ ಗುಣಕ್ಕೆ ತಕ್ಕಂತೆ ಅವರ ಭಾವನಾಕ ತಕ್ಕಂತೆ ಭಗವಂತ ಕೊಟ್ಟಾನಲ್ರಿಪ್ಪ ಯಾಕೆ ಕೊಟ್ಟಾನ ಅಂತ ಕೇಳಿದ್ರ ಯಾಕ್ರಿಪ್ಪ ಅವರ ಮನಸ್ಸು ಹಂಗಿತ್ತು ಅವ್ರ ಗುಣ ಹಂಗಿತ್ತು ಅವ್ರ ಭಾವ ಹಂಗಿತ್ತು ಹಂಗಿತ್ತಲ್ರಿಪ್ಪ ಸದ್ಯದಲ್ಲಿ ನಡೆದಿರ್ತಕ್ಕಂತ ಒಂದು ಘಟನಾ ನಿಮ್ಮ ಮುಂದೆ ಹೇಳ್ತೀನಿ ಗುಣ ಅಂದ್ರೆ ಹೆಂಗ್ ಇರ್ತದ ಅನ್ನಕ ಹೆಂಗ್ರಿಪ್ಪ ಅದು ಒಂದಾನೊಂದು ಕಾಲದೊಳಗ ಬಡತಾನ ಪರಿಸ್ಥಿತಿ ಪಾಂಡುರಂಗನ ಪರಮ ಭಕ್ತರವರು ಹೌದು 12-24 ವರ್ಷಕ್ಕೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ರು ಮಗ 4 ವರ್ಷ ನಾವಿದ್ದ ತಂದೆ ತೀರ್ವಾದ ತಾಯಿ ಒಬ್ಬಕ್ಕೆ ಇದ್ಲು ಒಬ್ಬಕ್ಕೆ ಉಳಿದಲ್ರಿಪ್ಪ ಅಡವ್ಯಾಗ ಹೊಲ ಇಲ್ಲ ಊರಾಗ ಮನಿ ಇಲ್ಲ ಹರಕ ಚಪ್ರ ಹಾಕೊಂಡು ಜೀವನ ಮಾಡ್ತಿದ್ಲು ಹೆಣ್ಮಗಳ ಹೌದು ದಿನನಿತ್ಯದಲ್ಲಿ ಏನ್ ಮಾಡ್ತಿದ್ಲು ಅಂತಂದ್ರ ಕೂಲಿ ನಾಲಿ ಮಾಡಿ ಒಂದು ಮಗನಿಗೆ ಜೋಪಾನ ಮಾಡ್ತಿದ್ಲು ಹೌದು 4 ವರ್ಷದ ಬಾಲಕಗ ಆರಾಮ ತಪ್ಪಿ
ಮತ್ತು ರಾಯಬಾಗ್ ಅಂತಕ್ಕಂತ ಪಟ್ಟಣದೊಳಗೆ ಹೋಗಿ ತೋರಿಸ್ತಾಳ. ಇದು ನಮ್ಗೆ ಯಾಕೋ ರೋಗ ಹತ್ತು ಇದನ್ನು ಸ್ವಲ್ಪ ಮುಂದೆ ದವಾಖಾನಿಗೆ ಒಯ್ರಿ, ಮುಂದೆ ದವಾಖಾನಿಗೆ ಒಯ್ರಿ. ನಾನು ದೊಡ್ಡ ದವಾಖಾನಿಗೆ ಒಯ್ಬೇಕಾಯ್ತು. ಬೆಳಗಾವಿ ಕೇಲಿ ಅನ್ನತಕ್ಕಂತ ಅದಕ್ಕೆ ಹೋದಾಗ 4 ವರ್ಷದ ಗಂಡ ಕೂಸಿಗೆ ಹಾರ್ಟದೊಳಗೆ ಹೋಲಿತ್ತು. ಹಾರ್ಟದೊಳಗೆ ಹೋಲಿತ್ತು. ಡಾಕ್ಟರ್ಗಳು ಕೇಳ್ತಾರ, ಇದು 4-6 ಲಕ್ಷ ರೊಕ್ಕ ಖರ್ಚಾಗ್ತದ. ಖರ್ಚು ಬರ್ತದ ಇದಕ್ಕ 4-6 ಲಕ್ಷ ರೊಕ್ಕ ಖರ್ಚಾಗ್ತದ ತಂದಾಗ ಇನ್ನೇನು ಮಾಡ್ಲಿ ತಂದಾಗ ಇದು ಆದದ್ದೆಲ್ಲಿ ಮಹಾರಾಷ್ಟ್ರ ರಾಜ್ಯದೊಳಗ ಆಗಿನ ಕಾಲದೊಳಗ ಮುಂಬೈದೊಳಗ ಮಾಂಡವೆ ಡಾಕ್ಟರ್ ಅಂತಂದ್ರ ದೊಡ್ಡ ಪ್ರಸಿದ್ಧ. ನಮ್ಮ ಕರ್ನಾಟಕದಾಗ ಬೆಳಗಾವಿ ಕೇಳಿದ್ದಂಗ. ಹೌದು, ಇದನ್ನ ಏನಾರೇ ಶುದ್ಧ ಮಾಡುವಂತ ಡಾಕ್ಟರ್ ಇದ್ರ ಮುಂಬೈದೊಳಗ ಮಾಂಡವೆ ಡಾಕ್ಟರ್ ಅದಾನ. ಆ ಡಾಕ್ಟರ್ ₹1 ಲಕ್ಷ ತಗೋತಾನ. ಈ ಕೂಸಿನ ಹೋಲ್ ಬಂದ್ ಮಾಡಿ ಕೂಸಿನ ಜೀವ ಉಳಿಸ್ತಾನ ಅಂತಂದ್ರು. ಅವಾಗ ಆ ಸಣ್ಣ ಡಾಕ್ಟರ್ ಕೇಳ್ತಾಳ, ಯಪ್ಪ ಇದನ್ನ ಬಿಟ್ರೆ ದಾರಿ ಇಲ್ಲೇನೋ ಅಂದ್ಲು. ಇಲ್ಲೇನೋ ಇವ ನೀ ಯಾವ ದೇವ್ರ ಮೇಲೆ ನಂಬಿಕೆ ಇಟ್ಟಿದಿ ಆ ದೇವ್ರ ಕಾಯ್ಬೇಕ ವಿನ ₹1 ಲಕ್ಷ ಕೊಡ್ಲಾರ್ದೆ ಮಾಂಡವೆ ಡಾಕ್ಟರ್ ನಿನ್ನ ಮಗನ ಮುಟ್ಟಂಗಿಲ್ಲ. ಚಿಂತೆ ಆಯ್ತು. ಇರ್ಲಿ, ಭಗವಂತನ ಮೇಲೆ ಭಾರ ಹಾಕೊಂಡು ಪಾಂಡುರಂಗನ ಧ್ಯಾನ ಮಾಡೋನು ತಿಳ್ಕೊಂಡು 4 ವರ್ಷದ ಕೂಸಿನ ಮನೆಗೆ ತಗೊಂಡು ಬಂದು ಅಡವಿ ಒಳಗೆ ರೋಡ್ ದಂಡಿಗೆ ಒಂದು ಚಪ್ರ ಹಾಕೊಂಡು ಹೆಣ್ಮಗಳ ಜೀವನ ಸಾಗಿಸ್ತಿದ್ಲು. ಚಂಚನ ಕೂಲಿ ನಾಲಿ ಮಾಡ್ತಿದ್ಲು. ಹೊತ್ತ ಮನೆಗೆ ಹಾಸಿಗೆಯಾಗ ಮಗನಿಗೆ ಮನಗಸ್ಕೋತ ತಪ್ಪಡಿಸ್ಕೋತ ಪಾಂಡುರಂಗನ ಧ್ಯಾನ ಮಾಡ್ತಿದ್ಲು. ಪಾಂಡುರಂಗ ಹರಿವಿಟ್ಟಲ್ಲ, ಪಾಂಡುರಂಗ ಹರಿವಿಟ್ಟಲ್ಲ, ಪಾಂಡುರಂಗ ಹರಿವಿಟ್ಟಲ್ಲ. ಎಷ್ಟೋ ದಿವಸ ಸಾಗಿ ನಡೀತು. ಹೌದಲ್ರಿಪ್ಪ, ಹೌದು. 15 ದಿವಸ ಆಯ್ತು, 1 ತಿಂಗಳಾಯ್ತು, 2 ತಿಂಗಳಾಯ್ತು. ಅದೇ ಮುಂಬೈ ಮಾಂಡವೆ ಡಾಕ್ಟರ್ ಒಂದ ಕೇಂದ್ರದಿಂದ ಏನಾಯ್ತಪ್ಪ ಅಂತಂದ್ರೆ ಕರೆ ಬಂತು. ನಮ್ಮ ಮಹಾರಾಷ್ಟ್ರ ರಾಜ್ಯದೊಳಗ ಪ್ರಸಿದ್ಧ ಡಾಕ್ಟರ್ ಮಾಂಡವೆ ಅವನಿಗೊಂದು ಪ್ರಶಸ್ತಿ ಕೊಡ್ಬೇಕಾಗ್ಯದ. ಇಂಥ ತಾರೀಕಿಗೆ ನೀನು ದಿಲ್ಲಿಗೆ ಬರಬೇಕು ಅಂತೇಳಿ ಟಪಾಲು ಕಳಿಸಿದ್ರು. ಹೌದು, ಡಾಕ್ಟರ್ ಎಷ್ಟು ಖುಷಿ ಆದ. ನನ್ನ ಜೀವನದೊಳಗ ಮಹಾರಾಷ್ಟ್ರ ರಾಜ್ಯದೊಳಗ ನಾನೇ 1 ನಂಬರ್ ಡಾಕ್ಟರ್, ನನಗ ಪ್ರಶಸ್ತಿ ಕೊಡ್ತಾರ ಅಂತಂದ್ರ ಆ ಡೇಟ್ ನ ಕಳ್ಕೋಬಾರ್ದ ತಿಳ್ಕೊಂಡು ಮುಂಚಿತವಾಗಿ ಏನ್ ಮಾಡಿದ, ಇನ್ನೂ 1 ತಿಂಗಳ ಮುಂದೆ ಇರಾಕಾಗಲೇ ಫ್ಲೈಟ್ ಬುಕ್ ಮಾಡಿದ. ಫ್ಲೈಟ್ ಅಂದ್ರ ವಿಮಾನ ಬುಕ್ ಮಾಡಿದ. ಹೌದ್, ಮತ್ ವಿಚಾರ ಮಾಡಿದ, ಏನೋ ಅಚಾನಕ್ ಆ ದಿನ ವಿಮಾನ ಮಿಸ್ ಆತಂದ್ರೆ ಇನ್ನೇನ್ ಮಾಡ್ಲಿ ತಿಳ್ಕೊಂಡು ಟ್ರೈನು ರಿಸರ್ವೇಶನ್ ಮಾಡಿಬಿಟ್ಟ. ಏನೋ ವಿಮಾನ ತೆಪ್ತಂದ್ರ ಮತ್ತ ರೇಲ್ವಾ ಕರೆ ಹೋಗಾಕ್ ಬರ್ತೈತೆ. ಅಲ್ಲೊಂದು ಟಿಕೆಟ್ ತೆಗಿಸಿ ರಿಸರ್ವೇಶನ್ ಮಾಡಿದ. 1 ತಿಂಗಳು ಮುಂಚಿತವಾಗಿತ್ತು. ದೋಷಿ ಎನಿಸ್ತಿದ್ದ. ಅಂತೂ ಇಂತೂ ಹೋಗುವಂತ ಪ್ರಸಂಗ ಅವತ್ತು ಬತ್ತು. ಮುಂಜಾನೆ ದೊಡ್ಡ ಡಾಕ್ಟರ್ ಡ್ರೈವರ್ ತಗೊಂಡು ಬಂದ್ ಕಾರ್ ಗಾಡಿಯಾಗ ಹಾಕೊಂಡು ಆ ಡಾಕ್ಟರ್ ಕರ್ಕೊಂಡು ಎಲ್ಲಿಗೆ ಬಂದ, ವಿಮಾನ ಏರ್ಪೋರ್ಟ್ಗೆ ಬಂದ. ಅವತ್ತ ಆ ವಿಮಾನ ಮಿಸ್ ಆಗಿತ್ತು. ಹೌದಲ್ರಿಪ್ಪ, ಹೌದು. ವಿಮಾನ ಮಿಸ್ ಆಗಿತ್ತು. ಚಿಂತೆ ಮಾಡುವಂಗಿಲ್ಲ. ನಾವ್ ಹೆಂಗಿದ್ರು ರೇಲ್ವಾ ಐತಿ, ರಿಸರ್ವೇಶನ್ ಮಾಡೀನಿ, ಅದ್ರಾಗ್ರೆ ನಾ ನಾಳೆ ಮುಂಜಾನೆ ಹೋಗಿ ಮುಂಬೈ ಇದಕ್ಕ ದಿಲ್ಲಿಗೆ ಮುಟ್ಟಬೇಕಂದ. ಡ್ರೈವರ್ ಹೇಳಿದ, ರೇಲ್ವೆ ಸ್ಟೇಷನ್ ಕೊಡಿ ಅಂದ. ಹೌದು, ವಿಮಾನ ಏರ್ಪೋರ್ಟ್ ದಿಂದ ರೇಲ್ವೆ ಸ್ಟೇಷನ್ ಹೋಗ್ಬಿಡುದ. ಹಾದ್ಯಾಗ ಟ್ರಾಫಿಕ್ ಆಗಿ ಅದು ರೇಲ್ವಾ ಮಿಸ್ ಆಗಿಬಿಡ್ತು. ಇದು ಭಗವಂತನ ಆಟ. ಇದು ಭಗವಂತನ ಆಟ. ಲಕ್ಷ ರೂಪಾಯಿ ಹಣ ಸುಳ್ಳು ಮಾಡಬೇಕಾಗ್ಯದ. ಇಲ್ಲಿ ಗುಣ ಹೆಚ್ಚು ಮಾಡವದಾನ ಪಾಂಡುರಂಗ. ಯಾಕ ಅಂತ ಕೇಳಿದ್ರ, 4 ವರ್ಷದ ಮಗನ ಕರ್ಕೊಂಡು ಕೂಲಿ ನಾಲಿ ಮಾಡಿ ರಾತ್ರಿ ಹಗಲಿ ಅನ್ಲಾರ್ದೆ ಜೈ ಪಾಂಡುರಂಗ ವಿಠಲ ಅನ್ನಕತ್ಯಾಳ. ಹೌದು, ಆ ತಾಯಿ ಗುಣಕ್ಕೆ ಪಾಂಡುರಂಗ ಒಲಿಬೇಕಾಗ್ಯದ. ಆಕೆ ಭಾವಕ್ಕ ಭಗವಂತ ಬರ್ಬೇಕಾಗ್ಯದ. ಅವಾಗ ಟ್ರಾಫಿಕ್ ಸಲುವಾಗಿ ರೇಲ್ವಾನು ತೆಪ್ತು. ಘಾತ್ ಆಯ್ತು. ನಾಳೆ ಮುಂಜಾನೆ 10 ಗಂಟೆಗೆ ನಾ ಮುಂಬೈ ಇದಕ್ಕ ದಿಲ್ಲಿಗೆ ಹೋಗ್ಲಿಲ್ಲ ಅಂದ್ರ ನನ್ನ ಪ್ರಶಸ್ತಿ ತಪ್ತದ. ಇನ್ನೇನ್ ಮಾಡ್ಬೇಕಂತ ತಿಳ್ಕೊಂಡ್ರೆ ಡ್ರೈವರ್ಗೆ ಹೇಳ್ತಾನ, ಎಷ್ಟೊತ್ತಿದ್ರು ನೀನ್ ದಿಲ್ಲಿವರೆಗೆ ಗಾಡಿ ಹೊಡಿಬೇಕ, ಬಿಡಂಗಿಲ್ಲ ಅಂದ. ಕಾರ್ ಗಾಡಿ ಹೊಡಿಬೇಕ. ಡ್ರೈವರ್ ಹೊಡಿತಿದ್ದ. ಹಿಂದ ಮಾಂಡವೆ ಡಾಕ್ಟರ್ ಕೂತಿದ್ದ. ಹೌದು, ಸಂಚಾನ ಬೆಳಗಾನ ಗಾಡಿ ನಡೀತು. ರಾತ್ರಿ 12 ಗಂಟೆ ಧಾರಾಕಾರವಾಗಿ ಮಳಿ ಸುರ್ಯಾಕತ್ತು. ಹೌದು, ಮಳಿ ಗಾಳಿ ಮಿಂಚ ಭಯಂಕರ ನಡೀತು.
ಅವಾಗ ದಾರಿ ಕಾಣದಂಗಾಯ್ತು, ಹಂಗೆ ಹೊಡಿತಿದ್ದ ಡ್ರೈವರ್, ಹಂಗೆ ಹೊಡಿತಿದ್ದ. ಹೌದು ಸಾಹೇಬ್ರ ಒಟ್ಟ ಮುಂದೆ ಏನು ಕಾಣುವತ್ ಹೆಂಗ್ ಮಾಡುದ್ರಿ ಅಂದ. ವೈಪರ್ ಹಚ್ಚಿ ಹೊಡಿ, ಒಟ್ಟು ಹೋಗ್ಲಿ ಬಿಡಬೇಡ, ಗಾಡಿ ಬಂದ್ ಮಾಡಬೇಡ ಅಂದ. ಹೌದು ಅಂತೂ ಇಂತೂ ಹೊಡ್ಕೋತ ಹೆಣ್ಮಗಳ ಊರೇನಿತ್ತಲ್ಲ ಆ ಊರಿಗೆ ಬತ್ತ ಗಾಡಿ. ಹೌದು ಆ ಊರಿಗೆ ಬತ್ತು, ಊರ್ ದಾಟಿ 2 ಕಿಲೋಮೀಟರ್ ಮ್ಯಾಗ ರೋಡ್ ದಂಡಿಗೆ ಗಟಾರದಾಗ ಗುಡಿಸ್ಲಿತ್ತು. ಆ ಹೆಣ್ಮಗಳ ಗುಡಿಸಲು ಮುಂದೆ ರೋಡ್ ಮ್ಯಾಗ ಬಂದ್ ಗಾಡಿ ಬಂದ್ ಬಿತ್ತು. ಬಂದ್ ಬಿತ್ತು. ಡಾಕ್ಟರ್ ಕೇಳ್ತಾನೆ, ಏನಾಯ್ತು ಡ್ರೈವರ್ ಅಂದ. ಯಾಕೋ ಬಂದ್ ಬಿತ್ರಿ, ನೋಡ್ತೀನ್ರಿ ಸಾಹೇಬ್ರ ಅಂದ. ಮಳ್ಯಾಗ ತೋರ್ಸ್ಕೊತ ಮುಂದ್ ಹೋಗಿ ಬಾವನಟ್ ಓಪನ್ ಮಾಡಿ ನೋಡ್ತಾನೆ, ಏನೇನು ಸಿಗುವತ್, ಗಾಡಿ ಚಾಲು ಆಗುವತ್, ಲೈಟ್ ಹತ್ತುವತ್. ಹೌದು ಇನ್ನೇನ್ ಮಾಡ್ಬೇಕು ತಿಳ್ಕೊಂಡು ಡಾಕ್ಟರ್ ಹೇಳ್ತಾನೆ, ಸಾಹೇಬ್ರ ಗಾಡಿ ಚಾಲು ಆಗತ್ತು, ಲೈಟು ಹತ್ತುವಲು, ಇನ್ನು ನಂದು ಮಿಕ್ತು, ಇನ್ ಹೆಂಗ್ ಮಾಡುದು ಅಂದ್ರು. ಹೌದು ಅಕ್ಕಡ್ ನೋಡಿ ಇಕ್ಕಡ್ ನೋಡ್ ಅನ್ನು ಗುಡದ ರೋಡ್ ದಂಡಿಗೆ ಗಟಾರದಾಗ ಒಂದು ಹರಕ ಚಪ್ರ ಇತ್ತು. ಲ್ಯಾಂಪ್ ಹಚ್ಕೊಂಡು ಅಂದ್ರೆ ಕಂದಿಲಿ ಹಚ್ಕೊಂಡು ಹೆಣ್ಮಗಳು ಕೂತಿದ್ಲು. ಹೌದು ಈ ಚಪ್ರದಾಗರೆ ಹೋಗಿ ಬೆಚ್ಚಗಾಗೋಣ ತಿಳ್ಕೊಂಡು ಡಾಕ್ಟರ್ ಮತ್ತು ಡ್ರೈವರ್ ಹೋದ್ರು. ಹೋಗಿ ಹೊರಗೆ ನಿಂತು ಒದರ್ತಾರೆ, ವಾ ಯಾರದಿರಿ ಬಾಗ್ಲ ತೆಗಿರಿ, ನಾವು ಮಳ್ಯಾಗ ತೋರ್ಸ್ಕೊಂಡು ಬಂದಿವಿ ಅಂತಂದಾಗ ಹೆಣ್ಮಗಳು ಎದ್ದು ಬಂದ ಬಾಗ್ಲ ಚಪ್ರದ ತೆಗಿತಾಳ. ಒಳಗ್ ಹೋಗ್ತಾರೆ, ಯವ್ವ ನಾವು ಮುಂಬೈದಿಂದ ದಿಲ್ಲಿಗೆ ಹೋಗ್ಬೇಕಾಗಿತ್ತು, ನಮ್ಮ ಗಾಡಿ ಕೈ ಕೊಟ್ಟು ಬಂದು ಬಿದ್ದದ, ಧಾರಾಕಾರ ಮಳೆ ಹತ್ತದ ಯವ್ವ, ಮುಂಜಾನೆ ಎದ್ದು ನಾವು ಹೋಗ್ತೀವಿ, ನಮಗೊಂದು ತುಸು ಎಲ್ಲರೂ ಮೂಲ್ಯಾಗ ಜಾಗ ಕೊಡು ಅಂದಾಗಪ್ಪ. ನನ್ನ ಜಾಗ ಅಲ್ಲ, ಇದು ನನ್ನ ಪಾಂಡುರಂಗನ ಜಾಗ, ನೀವು ಇರ್ರಿಯಪ್ಪ, ಯಾರು ಬೇಡತಾರ ತಿಳ್ಕೊಂಡು ಒಂದು ಹರಕ ತಟ್ಟು ಕೊಟ್ಟಲು. ಅಂತ ಮುಂಬೈ ಮಾಂಡವೆ ಡಾಕ್ಟರ್ ಹರಕ ತಟ್ಟಿನಾಗ ಬಂದು ಮಕ್ಕೊಂಡ. ಅರಿವೆಲ್ಲ ತೋದಿದ್ದು, ತಂಡೆ ಹತ್ತಿತ್ತು, ನಿದ್ದೆ ಹತ್ತಲಿಲ್ಲ. ಅವರಿಗೆ ಹರಕ ತಟ್ಟು ಕೊಟ್ರೆ ಹೆಣ್ಮಗಳು ತೊಡಿ ಮ್ಯಾಗ ಕುಸಿಗೆ ಹಾಕೊಂಡು ಜೈ ಪಾಂಡುರಂಗ ವಿಠಲ, ಜೈ ಪಾಂಡುರಂಗ ವಿಠಲ ಅಂತಿದ್ಲು. ಇದನ್ನೆಲ್ಲ ಕಣ್ಣಾರೆ ಕಂಡು ಕಿವಿಯಾರಿ ಕೇಳಿ ಡಾಕ್ಟರ್ ಹೆಣ್ಮಗಳು ಬೆಳಗಾನ ಧ್ಯಾನ ಮಾಡ್ತಾಳೆ, ಏನಿರ್ಬೇಕಿದು ಅಂತಂದ. ಬೆಳಗಿನ 6 ಗಂಟೆ ಆಯ್ತು, ಮಳಿ ಎಲ್ಲ ತೆಗಿತು, ಬರೋ ಬಿತ್ತು. ಇನ್ನು ಹೋಗ್ಬೇಕ ತಿಳ್ಕೊಂಡು ತಾಯಿಗೆ ಹೇಳ್ತಾನೆ, ಯವ್ವ ನಮಗ ಬೆಚ್ಚಗೆ ಜಾಗ ಕೊಟ್ಟ ಪುಣ್ಯ ಕಟ್ಕೊಂಡಿ ತಾಯಿ, ನಾವಿನ್ನ ದಿಲ್ಲಿಗೆ ಹೋಗ್ಬೇಕಾಗ್ಯದ, ನಾವು ಹೋಗಿ ಬರ್ತೀವಿ ಅವ್ವ ತಂದು. ಹೌದ್ರಿಪ್ಪ, ಹೌದು ಯಪ್ಪ ಹೋಗಿ ಬರ್ರಿ ಕೈ ಮುಗಿದ್ಲು. ಯವ್ವ ನೀನೊಂದು ಮಾತು ಕೇಳ್ಬೇಕಾಗ್ಯದ, ನಾ ಕೇಳಿ ಬೇಡ ಅಂದ ಡಾಕ್ಟರ್. ಅವಾಗ ಹೆಣ್ಮಗಳು ಹೇಳ್ತಾಳೆ, ಯಪ್ಪ ಕೇಳ್ರಿ, ಯಾರು ಬೇಡತಾರ ಅಂದ. ಹೌದು ಯವ್ವ ತುದಿ 3 ಚೆಂಚಿಂದ ಹಿಡಿದು ಹೊತ್ತೇರುವವರಿಗೆ ಜೈ ಪಾಂಡುರಂಗ ವಿಠಲ, ಜೈ ಪಾಂಡುರಂಗ ವಿಠಲ ಅಂತಿದಿ ತಾಯಿ, ಇದ್ರ ಕಾರಣ ಏನು ಅಂತಂದಾಗ ಹೆಣ್ಮಗಳ ಕಣ್ಣಾಗಿನ ನೀರು ಧಾರಾಕಾರವಾಗಿ ದಳ 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 ಬಿಲಾಕತ್ತು. ಹೌದು ತಾಯಿ ಯಾಕೆ ಕಳ್ತಿದಿ ಹೇಳು ಕಾರಣ ಅಂದಾಗ, ಯಪ್ಪ ಬಡತನಕ ಬೆಂಕಿ ಹತ್ತದೋ, ಊರಾಗ ಮನಿ ಇಲ್ಲ, ಅಡವ್ಯಾಗ ಹೊಲ ಇಲ್ಲ, ರೋಡ್ ದಂಡಿಗೆ ಗಟಾರದಾಗ ಚಪ್ರ ಹಾಕೊಂಡು ಜೀವನ ಮಾಡಾಕತ್ತೀನಿ. ನನ್ನ ಮಗ ಹುಟ್ಟಿ 4 ವರ್ಷದಾಗ ನನ್ನ ಗಂಡ ತೀರ್ಕೊಂಡಾನ. ನನ್ನ 4 ವರ್ಷದ ಮಗುವಿಗೆ ಹಾರ್ಟಿನೊಳಗ ಹೋಲದ, ಎಲ್ಲಿ ಹೋದ್ರು ಶುದ್ಧ ಆಗುವತ್ತು. ಮುಂಬೈದೊಳಗ ಮಾಂಡವೆ ಡಾಕ್ಟರ್ ಅದಾನತ್ತ, 1 ಲಕ್ಷ ರೂಪಾಯಿ ತಗೋತಾನತ್ತ. ನನ್ನ ಮಗನು ಹೋಗಿ ಅಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಬರ್ಬೇಕಂದ್ರೆ ನನ್ನ ಕಡೆ 1 ರೂಪಾಯಿ ಇಲ್ಲ. ಇನ್ನು ಇದಕ್ಕೆ ದಾರಿ ಬ್ಯಾರೆ ಇಲ್ಲೇನಂದಾಗ ಒಬ್ಬ ಡಾಕ್ಟರ್ ಹೇಳಿದ, ನಮ್ಮ ಹಳ್ಳಿಯಾಗಿ ನಾವ ದೇವ್ರ ಇದಕ್ಕೆ ಗತಿ ತಾಯಿ, ನೀ ಯಾವ ದೇವ್ರ ಮ್ಯಾಗ ನಂಬಿಕೆ ಇಟ್ಟಿದಿ, ಆ ದೇವ್ರ ಮ್ಯಾಗ ಆ ದೇವ್ರ ನಿನ್ನ ಕಾದ್ರ ಕಾಯ್ಬೇಕು ನಿನ್ನ ಗುಣಕ ಇಟ್ಟು ಹೇಳ್ಯಾರ. ಅದಕ್ಕೆ ನಾ ಪಾಂಡುರಂಗನ ಧ್ಯಾನ ಮಾಡಾಕತ್ತೀನಿ ಅಂದಾಗ ಡಾಕ್ಟರ್ ಮಾಂಡವೇನ ಕಣ್ಣಾಗಿನ ನೀರು ದಳ 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 ಬಿಳಾಕತ್ತು. ಹೇ ಪಾಂಡುರಂಗ, ಈ ಕೂಸಿನ ಜೀವ ಉಳಿಸೋ ಸಂಬಂಧ ನನ್ನ ವಿಮಾನದ ತಪ್ಪಿಸಿದಿ, ಈ ಕೂಸಿನ ಜೀವ ಉಳಿಸೋ ಸಂಬಂಧ ನಂದು ರೇಲ್ವಾ ತಪ್ಪಿಸಿದಿ, ಈ ಕೂಸಿನ ನಾ ಚೆಕ್ ಮಾಡೋ ಸಂಬಂಧ ನನ್ನ ಗಾಡಿ ಬಂದ್ ಕೆಡಿದಲ್ಲೋ ಪಾಂಡುರಂಗ. ನೀ ಯಾವ ಡಾಕ್ಟರ್ ನಲ್ಲಿ ನಿನ್ನ ಮಗನನ್ನ ಆಪರೇಷನ್ ಮಾಡ್ಬೇಕತ್ತಿದ್ಯೋ ಅದೇ ಮಾಡುವ ಡಾಕ್ಟರ್ ನಾ ಇದ್ದಿನ ತಾಯಿ, ನಿನ್ನ ಮಗನಿಗೆ ಅಂದ. ನಿನ್ನ ಮಗನಿಗೆ ಅಂದ. ಕೂಸಿನ ಎದಿ ಮೇಲೆ ಕೈ ಇಟ್ಟು ನೋಡಿದ, ಯವ್ವ ದಿಲ್ಲಿಗೆ ಹೋದ್ರ ಇನ್ನೂ 1 ಸಲ ನನಗೆ ಪ್ರಶಸ್ತಿ ಸಿಗಬಹುದು, ಸಾಯುವಂತ ಕೂಸಿನ ಬದುಕಿಸಿದ್ರೆ ನನಗ ಪಾಂಡುರಂಗ ಒಲಿತಾನ. ಯವ್ವ ನಡಿ ಮುಂಬೈಗೆ ಹೊಳ್ಳಿ ಹೋಗೋಣ ತಿಳ್ಕೊಂಡು ತಾಯಿ ಮಗನಿಗೆ ಕರ್ಕೊಂಡು ರೋಡ್ ಮ್ಯಾಗ ಬಂದ. ಡ್ರೈವರ್ ಹೇಳ್ತಾನ, ಗಾಡಿ ವರ್ಷು ಚಾಲು ಮಾಡು ಅಂದ. ಪಾಂಡುರಂಗನ ಸ್ಮರಣೆ ಮಾಡಿ ಡ್ರೈವರ್ ಚಾಲು ಮಾಡಿದ, ಇದ್ದ ಗಾಡಿ ಇದ್ದಂಗೆ ಚಾಲು ಆಗಿಬಿಡ್ತು. ದಿಲ್ಲಿ ಕಡೆ ಹೋಗೋ ಗಾಡಿ ಮುಂಬೈ ಕಡೆ ತಿರುಗಿ ಕೂಸಿನ ತಗೊಂಡು ಆ ತಾಯಿಗೆ ತಗೊಂಡು ದವಾಖಾನೆಗೆ
ತಂದು ಕೂಸಿನ ಹಾರ್ಟ್ ನಲ್ಲಿ ಇದ್ದಂತ ಹೋಲ್ ಬಂದ್ ಮಾಡಿದ ಡಾಕ್ಟರ್ ಮಂಡ್ವೆ ಯಾಕೋ ಬರ್ಲಿಲ್ಲ, ನಾವು ಮುಂಬೈಗೆ ಹೋಗಿ ಪ್ರಶಸ್ತಿ ಕೊಡೋನು ಫಂಕ್ಷನ್ ಇಡೋನು ತಿಳ್ಕೊಂಡು ದಿಲ್ಲಿಯಿಂದ ಬಂದ ಪ್ರಶಸ್ತಿ ಮುಂಬೈಗೆ ಕೊಟ್ಟರು, ಸಾಯುವಂತ ಕೂಸಿನ ಉಳಿಸಿದ್ರು. ಅವಾಗ ನಿಮ್ಮ ಹಣ ಎಲ್ಲಿತ್ತು?